ಏನು ಹತ್ರದಲ್ಲಿರುವ ಲಯನ್ ಸಫಾರಿ ಸಿಂಹಧಾಮದಲ್ಲಿ ಪಶು ವೈದ್ಯ ಇನ್ನು ಟ್ರೈನಿಂಗ್ ಸೆಂಟರ್ನಲ್ಲಿ ಬಂದಿರ್ತಾರೆ ಸಮೀಕ್ಷಾ ರೆಡ್ಡಿ ಅವರು ಒಂದು ಪಕ್ಷಿಗೆ ಹುಷಾರಿಲ್ಲ ಅಂತಂದೇಳಿ ರಾತ್ರಿ 11:30 ಲಯನ್ ಸಫಾರಿ ತೆರಳ್ತಾರೆ. ಪಕ್ಷಿನ ನೋಡ್ಕೊಂಬಿಟ್ಟು ಆಗಿರೋ ಘಟನೆ ಅದನ್ನ ಹೇಳ್ತಾರೆ. ಆದ್ರೆ ಇಲ್ಲಿರೋ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ನೀರಾನೆ ಅದು ಗರ್ಭ ಧರಿಸಿತ್ತು, ಆ ನೀರಾನೆಗೆ ಟೆಸ್ಟ್ ಮಾಡಕ್ ಹೋಗಿದ್ರು ಅಂತ ಹೇಳ್ತಾರೆ ಅಲ್ಲಿರೋ ಹಿರಿಯ ಅಧಿಕಾರಿ ಅಮರಕ್ಷಕರು. ಆದ್ರೆ ಅಲ್ಲಿ ಆಗಿರೋದು ಕೊಲೆ ಆಗಿರೋದು ಅಂತ ನಮ್ಗೆಲ್ಲ ಸಂಖ್ಯೆ ವ್ಯಕ್ತಪಡಿಸಿದೆ. ಯಾಕಂದ್ರೆ CCTV ಫುಟೇಜ್ ಯಾವುದೂ ಇಲ್ಲ. ಜೊತೆಗೆ ರಾತ್ರಿ 11:30 ಅಲ್ಲಿ ಯಾರೂ ಇರಲ್ಲ. ಸಂಜೆ 6:30 ಆಗ್ತಿದ್ದಂಗೆ ಹೋಗಿರೋ ಜನಗಳಾಗಿರ್ಬೋದು, ಅಲ್ಲಿರೋ ಸಿಬ್ಬಂದಿಗಳಾಗಿರ್ಬೋದು ಎಲ್ಲ ಕೂಡ ಹೊರಗಡೆ ಬರ್ತಾರೆ. 250 ಎಕರೆ ಜಾಗ ಮತ್ತು ಅದ್ರ ಪಕ್ಕದಲ್ಲೇ ಕಾಡಿದೆ. ಜೊತೆಗೆ ಹೊರಗಡೆ ಪ್ರಾಣಿಗಳು ಬರ್ತವೆ. ಆಮೇಲೆ 450 ಪ್ರಾಣಿಗಳಿದ್ದಾವೆ. ಆಮೇಲೆ ಆಯಿತು, ಡಾಕ್ಟ್ರು ಹೋದ್ರಲ್ಲ, ಪೇಷಂಟ್ ನೋಡೋಕ್ಕಂತ ಹೋದ್ರಲ್ಲ, ಅವ್ರ ಜೊತೆಗೆ ಸಿಬ್ಬಂದಿಗಳು, ಆಮೇಲೆ ಏರ್ಗನ್ನು, ಜೊತೆಗೆ ಅರಬೆಳಿಕೆ ಇಂಗಿಷನ್ತು ಯಾರಿಗೆ ಆನೆ ಟೆಸ್ಟ್ ಮಾಡೋಕೆ ಹೋದ್ರಲ್ಲ, ಅದಕ್ಕೆ ಇವ್ರು ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಆಮೇಲೆ CCTV ಫುಟೇಜ್ ಇಲ್ಲ. ನಿನ್ನೆ ಅವರು ನಾವು ಅಮರಕ್ಷರಿಗೆ ಕೇಳಕ್ಕೆ ಹೋದರೆ ಎಲ್ಲ ಪೊಲೀಸ್ನವ್ರಿಗೆ ಒಪ್ಪಿಸಿದ್ದೀವಿ. ಪೊಲೀಸು ಆಯ್ತು ಸ್ವಾಮಿ, ಪೊಲೀಸರು ಅದನ್ನ ಏನಿದೆ ಕಾನೂನಲ್ಲಿ ಇದು ಮಾಡ್ತಾರೆ. ಆದರೆ ಇವತ್ತು ಸಮೀಕ್ಷಾ ರೆಡಿ ಆಗಿರ್ಬೋದು, ನಾಳೆ ನಿಮಗೆ ಆಗತ್ತೆ. ಸಂಘ ಸಂಸ್ಥೆಗಳು ಬಂದು ನಿಮ್ಗೆ ಕೇಳ್ತಾರೆ ಅಂದರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ನಾವು ಹೇಳೋದಷ್ಟೇ, ಅವರಿಗೆ ಸೇವೆಯಿಂದ ವಜಾಗೊಳಿಸ್ಬೇಕು, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಬೇಕು ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಇದ್ದೀವಿ. ಏನಾರ ಸಮೀಕ್ಷಾ ರೆಡ್ಡಿ ಅವರಿಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲಲ್ಲಿ ನಾನು ಆವರಾತ್ರಿ ಧರಣಿ ಮಾಡ್ತೀನಿ ಅಂತ